ಈ ದಿನ ನೀವು ನಾನು ಯಾಕೆ ತಪ್ಪು ಮಾಡಬಾರದು ಗೊತ್ತಾ? ಯಾಕೆ ಪಾಪ ಮಾಡಬಾರದು ಗೊತ್ತಾ? ಯಾಕೆ ಶರೀರವನ್ನು ಪಾಪಕ್ಕೆ ಒಪ್ಪಿಸಿಕೊಡಬಾರದು ಗೊತ್ತಾ? ನಂಬರ್ 1, ದೇವರು ನಿಮ್ಮನ್ನು ಪ್ರೀತಿಸುತ್ತಿದ್ದಾರೆ. ನಂಬರ್ 2, ನೀವು ದೇವರನ್ನು ಪ್ರೀತಿಸುವವರಾಗಿದ್ದೀರಿ. ನೀವು ನಿಜವಾಗಲೂ ದೇವರನ್ನು ಪ್ರೀತಿಸುವ ವ್ಯಕ್ತಿಯಾಗಿರೋದಾದ್ರೆ ಆ ದೇವರ ಮನಸ್ಸನ್ನು ನೋಯಿಸುವ ಕೆಲಸ ಮಾಡೋದಿಲ್ಲ. ಬೈಬಲಲ್ಲಿ ಒಂದು ಒಳ್ಳೆ ಮಾತಿದೆ, ಅವನು ನನ್ನನ್ನು ಪ್ರೀತಿಸಿರುವುದರಿಂದ ಎಂಬುದಾಗಿಲ್ಲ ಪ್ರಿಯರೇ. ಏನಂತಿದೆ? ಅವನು ನನ್ನನ್ನು ಪ್ರೀತಿಸುತ್ತಾ ಇದ್ದಾನೆ. ಸಹೋದರರೇ, ಸಹೋದರಿಯರೇ, ನಾವು ದೇವರನ್ನು ಪ್ರೀತಿಸುತ್ತಿರಬೇಕು, ಪ್ರೀತಿಸುತ್ತಲೇ ಇರಬೇಕು. ಎಲ್ಲಿಯವರೆಗೂ? ಈ ಲೋಕಯಾತ್ರೆ ಮುಗಿಯುವವರೆಗೂ ನಾವು ದೇವರನ್ನು ಪ್ರೀತಿಸುತ್ತಲೇ ಇರಬೇಕು. ಅದನ್ನೇ ದೇವರು ಕೋರಿಕೊಳ್ತಿದ್ದಾರೆ. ನಿಮ್ಮ ಪ್ರೀತಿ, ನನ್ನ ಪ್ರೀತಿ, ನನ್ನ ಭಕ್ತಿ, ದೇವರ ಮೇಲಿರುವಂತಹ ಭಯವು ಅದು ತಾತ್ಕಾಲಿಕವಾಗಿರಬಾರದು. ನಮ್ಮ ಸುತ್ತಲೂ ಇರುವ ಪರಿಸ್ಥಿತಿಯ ಮೇಲೆ ಆಧಾರಗೊಂಡಿರಬಾರದು. ಎಷ್ಟು ಆಶೀರ್ವಾದಗಳಿವೆ ನೋಡಿದೀರಾ? ನಂಬರ್ 1, ತಪ್ಪಿಸುತ್ತೇನೆ. ನಂಬರ್ 2, ಘನಪಡಿಸುತ್ತೇನೆ. ನಂಬರ್ 3, ಉತ್ತರಿಸುತ್ತೇನೆ. ನಂಬರ್ 4, ಅವನ ಸಂಗಡ ಇರುತ್ತೇನೆ. ನಂಬರ್ 6, ಅವನನ್ನು ಬಿಡಿಸುತ್ತೇನೆ. ನಂಬರ್ 7, ಅವನನ್ನು ಉದ್ಧರಿಸುತ್ತೇನೆ. ನಂಬರ್ 8, ಅವನನ್ನು ತೃಪ್ತಿಪಡಿಸುತ್ತೇನೆ, ಅವನನ್ನು ರಕ್ಷಿಸುತ್ತೇನೆ. ಬಹಳಷ್ಟು ಜನ ತಪ್ಪು ಮಾಡ್ತಿದ್ದೇವೆ, ಆದರೆ ತಪ್ಪು ಮಾಡುತ್ತಲೇ ಇರುತ್ತಿದ್ದೇವೆ. ಮಾಡ್ತಿರುವ ತಪ್ಪು ಮೇಲಿಂದ ಮೇಲೆ ಮಾಡ್ತಿದ್ದೇವೆ. ಮಾಡ್ತಿರುವ ಕೆಟ್ಟ ಕಾರ್ಯಗಳು ಮತ್ತೆ ಮತ್ತೆ ಮಾಡ್ತಿದ್ದೇವೆ. ಹಾಕುತ್ತಿರುವ ತಪ್ಪು ಹೆಜ್ಜೆಗಳು ಮತ್ತೆ ಮತ್ತೆ ಹಾಕ್ತಿದ್ದೇವೆ. ತೆಗೆದುಕೊಳ್ಳುತ್ತಿರುವ ತಪ್ಪು ನಿರ್ಣಯಗಳು ಮತ್ತೆ ಮತ್ತೆ ತೆಗೆದುಕೊಳ್ತಿದ್ದೇವೆ. ಅತಿಕ್ರಮಗಳನ್ನು ಮುಚ್ಚಿಡುವಂಥವನು, ಪಾಪಗಳನ್ನು ಮುಚ್ಚಿಡುವಂಥವನು, ಪಾಪಗಳನ್ನು ಮರೆಮಾಡಿಕೊಳ್ಳುವಂಥವನು ಅಭಿವೃದ್ಧಿಯಾಗೋದಿಲ್ಲ. ಮೇಲಿಂದ ಮೇಲೆ ಅವುಗಳನ್ನೇ ರಿಪೀಟೆಡ್ ಆಗಿ ಮಾಡುವಂಥವರು. ಇಂಗ್ಲಿಷಲ್ಲಿ ಒಳ್ಳೆ ಮಾತಿದೆ, ಎವ್ರಿ ಒನ್ ಮೇಕ್ಸ್ ಮಿಸ್ಟೇಕ್ ಬಟ್ ಓನ್ಲಿ ಫೂಲ್ಸ್ ವಿಲ್ ರಿಪೀಟ್ ದೆಮ್. ಪ್ರತಿಯೊಬ್ಬರು ತಪ್ಪು ಮಾಡುತ್ತಾರೆ, ಆದರೆ ಮಾಡಿದ ತಪ್ಪನ್ನು ಮೇಲಿಂದ ಮೇಲೆ ಕೇವಲ ಒಬ್ಬ ಮೂರ್ಖನು ಮಾತ್ರವೇ ಮಾಡ್ತಾನೆ. ದಾವೀದನ ಹಾಗೆ ನೀವು ಆತ್ಮಿಕರಾಗಿರೋದಾದ್ರೆ ದೇವರು ನಿಮ್ಮನ್ನು ತಪ್ಪಿಸುತ್ತಾರೆ. ಈ ದಿನ ಕರ್ತನಿಗೆ ಬೇಡಿಕೊಳ್ಳುವಿರಾ? ದೇವರೇ, ದಾವೀದನಂತಹ ಆತ್ಮಿಕತೆ ನನಗೂ ದಯಪಾಲಿಸಿರೆಂದು, ದಾವೀದನಂತೆ ನಿಮ್ಮನ್ನು ಪ್ರೀತಿಸುವ ಮನಸ್ಸು ನನಗೂ ದಯಪಾಲಿಸಿರೆಂದು, ದಾವೀದನನ್ನು ತಪ್ಪಿಸದಂತೆಯೇ ನನ್ನನ್ನು ಕೂಡ ಪ್ರತಿ ದಿನ, ಪ್ರತಿ ಕ್ಷಣವೂ, ಪ್ರತಿ ಅಪಾಯದಿಂದ, ಪ್ರತಿ ಕೇಡಿನಿಂದ ನನ್ನನ್ನು ತಪ್ಪಿಸಿರಿ ದೇವರೆಂದು ಬೇಡಿಕೊಳ್ಳೋಣವೇ?